ನಮಸ್ಕಾರ ಎಲ್ಲರಿಗೂ. ನಾನು ಕೆನರಾ ಬ್ಯಾಂಕ್ ಮಲ್ಲೇಶ್ವರಂ ಬ್ಯಾಂಗ್ಳೂರ್ CBIIT ಇಂದ ಮಾತಾಡ್ತಾ ಇರೋದು. ನನ್ನ ಹೆಸರು ಸುರೇಶ್ ಅಂತ ಅಂದ್ಬಿಟ್ಟು. ನಾವು ಉಚಿತವಾಗಿ 18 ವರ್ಷದಿಂದ 30 ವರ್ಷದವರೆಗೂ ಯಾರು ಎಜುಕೇಷನ್ SLC ಕಂಪ್ಲೀಟ್ ಮಾಡಿರ್ತಾರೆ, PUC ಮತ್ತು ಡಿಗ್ರಿ ಕಂಪ್ಲೀಟ್ ಮಾಡಿರ್ತಾರೆ, ಅಂಥವ್ರಿಗೆ ನಾವು ಉಚಿತವಾಗಿ ಕಂಪ್ಯೂಟರ್ ಟ್ರೈನಿಂಗ್ ಕೊಡ್ತಾ ಇದ್ದೀವಿ. ಜೊತೆಗೆ BPL ಕಾರ್ಡ್ ಹೋಲ್ಡರ್ಸ್ಗೆ ಮತ್ತು SC/ST ಕ್ಯಾಂಡಿಡೇಟ್ಸಿಗೆ ಮತ್ತು ಎಕನಾಮಿಕಲಿ ವೀಕರ್ ಸೆಕ್ಷನ್ ಇರೋವಂಥವರಿಗೆ, ಇನ್ಕಮ್ 1,20,000 ಒಳಗಡೆ ಇರೋವಂಥವರಿಗೆ ಎಲ್ಲ ವಿದ್ಯಾರ್ಥಿಗಳಿಗೆ ನಾವು ಕಂಪ್ಯೂಟರ್ ಕೋಚಿಂಗ್ನ ಕೊಟ್ಟು ಮತ್ತು ಜಾಬ್ಗೂ ಕೂಡ ನಾವು ರೆಫರ್ ಮಾಡ್ತೇವೆ. ಅವರಿಗೆ ಎಲ್ರಿಗೂ ಅನುಕೂಲ ಆಗಲಿ ಅಂತ ಅಂದ್ಬಿಟ್ಟು ನಮ್ಮ ಕೆನರಾ ಬ್ಯಾಂಕ್ ವತಿಯಿಂದ ಪ್ರತಿ ವರ್ಷ ನಮಗೆ ಆಲ್ಮೋಸ್ಟ್ 50 ಲಕ್ಷ ತನಕ ಬಜೆಟ್ ಆಗುತ್ತೆ. ನಮಸ್ಕಾರ. ಕೆನರಾ ಬ್ಯಾಂಕ್ ರಿಲೀಫ್ ಆ್ಯಂಡ್ ವೆಲ್ಫೇರ್ ಸೊಸೈಟಿ ಮಾತೃಛಾಯ ಇದೊಂದು ಸಂಸ್ಥೆ ಆಗಿದ್ದು, ಕೆನರಾ ಬ್ಯಾಂಕ್ ಎಂಪ್ಲಾಯೀಸ್ ಎಲ್ಲ ಸೇರಿಕೊಂಡು ಈ ಸಂಸ್ಥೆಯನ್ನು ಹುಟ್ಟು ಹಾಕಿದ್ದಾರೆ. ಸೊ ಈ ಸಂಸ್ಥೆಯಲ್ಲಿ ಹಲವಾರು ಸಾಮಾಜಿಕ ಚಟುವಟಿಕೆಗಳಿದ್ದು, ಅದರಲ್ಲಿ ಮುಖ್ಯವಾಗಿ ಅಂಧ ಮಕ್ಕಳಿಗೆ ಕರ್ನಾಟಕದಾದ್ಯಂತ ನಾವು ಎಲ್ಲ ಶಾಲೆಗಳಿಗೆ 1ನೇ ಕ್ಲಾಸಿಂದ ಹಿಡ್ಕೊಂಡು ಅವರು ಪೋಸ್ಟ್ ಗ್ರಾಜ್ಯುಯೇಷನಲ್ಲಿ ಓದೋವರೆಗೂ ಎಲ್ಲ ಬುಕ್ಸನ್ನು ಬ್ರೇಲ್ ಲ್ಯಾಂಗ್ವೇಜಲ್ಲಿ ನಾವು ಪ್ರಿಂಟ್ ಮಾಡಿ ಅದನ್ನು ಎಲ್ಲ ಸ್ಕೂಲ್ಗಳಿಗೂ ಉಚಿತವಾಗಿ ತಲುಪಿಸುವಂಥ ಕೆಲಸ ಮಾಡ್ತಾ ಇದ್ದೀವಿ. ಹಾಗೆ ಅಲ್ಲಿ ಅಂಧ ಮಕ್ಕಳಿಗೆ ಶಿಕ್ಷಣ ನೀಡುವಂಥ ಎಲ್ಲ ಟೀಚರ್ಸ್ಗಳಿಗೆ ವರ್ಷಕ್ಕೆ 2 ಸಲ ರೆಸಿಡೆನ್ಷಿಯಲ್ ಟೀಚರ್ಸ್ ಟ್ರೈನಿಂಗ್ ಮಾಡ್ತಾ ಇದ್ದೀವಿ. ಹಾಗೆ ಯಾವ ರೀತಿ ಅಂಧ ಮಕ್ಕಳಿಗೆ ಈ ಥರ ಬ್ರೇಲ್ ಲಿಪಿಯನ್ನು ಓದೋಕ್ಕೆ ಪಿಕ್ಚರನ್ನು ನೋಡೋಕ್ಕೆ ಕಷ್ಟ ಆಗುತ್ತೆ, ಅಂಥ ಮಕ್ಕಳಿಗೆಲ್ಲ ಟ್ಯಾಕ್ಟೈಲ್ ಪಿಕ್ಚರ್ಸ್ ಅಂತ ಈ ಅಕಾಡೆಮಿಕಲಿ ಸೈನ್ಸು, ಸೋಷಿಯಾಲಜಿ ಆಗಿರ್ಬೋದು ಅಥವಾ ಮ್ಯಾಥಮೆಟಿಕ್ಸಲ್ಲಿ ತುಂಬ ಡೈಗ್ರಾಮ್ಸ್ ಇರುತ್ತೆ. ಮಕ್ಕಳಿಗೆ ಆ ಡೈಗ್ರಾಮು ಅದನ್ನು ಏನಿದೆ ಅಂತ ನೋಡೋಕ್ಕೆ ಆಗಲ್ಲ. ಸೊ ಅಂಥ ಮಕ್ಕಳಿಗೆಲ್ಲ ನಾವು ಟ್ಯಾಕ್ಟೈಲ್ ಡೈಗ್ರಾಮ್ಸ್ ರೆಡಿ ಮಾಡಿ ಸೊ ಆ ಡೈಗ್ರಾಮನ್ನು ಎಲ್ಲ ಸ್ಕೂಲ್ಗಳಿಗೆ ತಲುಪಿಸ್ತಾ ಇದ್ದೀವಿ. ಅದೊಂದು ಕಾರ್ಯಕ್ರಮ. ಇನ್ನೊಂದು ನಾವು ಈ ಬೆಂಗಳೂರಲ್ಲಿ ಓದ್ತಾ ಇರುವಂಥ ಮಕ್ಕಳಿಗೆ ಸ್ಕೂಲ್ 5ನೇ ಕ್ಲಾಸಿಂದ ಹಿಡಿದು ಪೋಸ್ಟ್ ಗ್ರಾಜ್ಯುಯೇಷನ್ವರೆಗೂ ಸ್ಕಾಲರ್ಶಿಪ್ ಕೊಡುವಂಥ ಕಾರ್ಯಕ್ರಮ ಒಂದಿದೆ. ಸೊ ಅಲ್ಲದೆ ಆ ಮಕ್ಕಳಿಗೆ ನಮ್ಮಲ್ಲಿ ಉಚಿತ ವೈದ್ಯಕೀಯ ಸೌಲಭ್ಯವನ್ನು ನೀಡ್ತಾ ಇದ್ದೀವಿ. ಸೊ ಅದು ಇನ್ನೊಂದು ಕಾರ್ಯಕ್ರಮ. ಸೊ ನೆಕ್ಸ್ಟು ನಮ್ಮದು ಇಲ್ಲಿ ಅನಾಥ ಮಕ್ಕಳಿಗೆ ನಾವು ಇಲ್ಲಿ ಆಶ್ರಯ ನೀಡಿ ಆ ಮಕ್ಕಳಿಗೆ ದತ್ತು ಕೊಡುವುದಕ್ಕೆ ಮುಖಾಂತರ ಆ ಮಕ್ಕಳಿಗೆ ನಾವು ಪುನರ್ವಸತಿ ಕಲಿಸ್ತಾ ಇದ್ದೀವಿ. ಸುಮಾರು ನಾವು ಇಲ್ಲಿವರೆಗೂ 500ಕ್ಕಿಂತ ಹೆಚ್ಚು ಮಕ್ಕಳಿಗೆ ನಾವು ಅಡಾಪ್ಷನ್ಗೆ ಪ್ಲೇಸ್ ಮಾಡಿದ್ವಿ. ನ್ಯಾಷನಲ್ ಲೆವೆಲ್ ಆ್ಯಸ್ ವೆಲ್ ಆಸ್ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಅಡಾಪ್ಷನ್ ಕೊಡ್ತಾ ಇದ್ದೀವಿ. ಸುಮಾರು 25ಕ್ಕಿಂತ ಹೆಚ್ಚು ಕಂಟ್ರಿಗೆ ನಾವು ಇಂಟರ್ನ್ಯಾಷನಲ್ ಅಡಾಪ್ಷನ್ ಮಕ್ಕಳನ್ನ ಕೊಟ್ಟಿದ್ದೀವಿ. ಸೊ ಅದಲ್ಲದೆ ಇಲ್ಲಿ ಸೀನಿಯರ್ ಸಿಟಿಸನ್ಸ್ ಹೋಮ್ಸ್ ಇದೆ ನಮ್ಮ ಕ್ಯಾಂಪಸ್ಸಲ್ಲೇ. ಸೊ ಇಲ್ಲಿ ಎಲ್ಲ 60 ವರ್ಷದ ಮೇಲ್ಪಟ್ಟ ಎಲ್ಲ ಸೀನಿಯರ್ ಸಿಟಿಸನ್ಸ್ಗೆ ಇಲ್ಲಿ ಒಂದು ಇರೋದಕ್ಕೆ ಅವಕಾಶ ಮಾಡಿ ಅವ್ರಿಗೆಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದೀವಿ. ಹಾಗೆ ನಮ್ಮಲ್ಲಿ ಈ ಹೋಮ್ ನರ್ಸ್ ಅಂತ ತಾವೆಲ್ಲ ಕೇಳಿರ್ಬೋದು, ವಯಸ್ಸಾದವ್ರು ಇರ್ಬೋದು ಅಥವಾ ಪೇಷಂಟ್ಸ್ ಇರ್ಬೋದು, ಅವ್ರು ನೋಡ್ಕೊಳ್ಳೋದಕ್ಕೆ ಯಾವ ರೀತಿ ನೋಡ್ಕೋಬೋದು ಅನ್ನೋದಕ್ಕೆ ನಾವು ಇಲ್ಲಿ ತರಬೇತಿಯನ್ನು 18 ವರ್ಷದ ಮೇಲ್ಪಟ್ಟ ಮಹಿಳೆಯರಿಗೆ ತರಬೇತಿಯನ್ನು ನೀಡಿ ಅವರಿಗೆ ನಾವು ಕೆಲಸವನ್ನು ಕೊಡೋ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ. ಸೊ ಹೀಗೆ ಮಾತೃಛಾಯ ಒಂದು ಸೂರಿನಡಿ ಹಲವಾರು ಸಾಮಾಜಿಕ ಚಟುವಟಿಕೆಗಳಿದೆ. ಅಲ್ಲದೆ ನಮ್ಮದು ಇನ್ನೊಂದು ವಿಂಗು ಸೇವಾ ಕ್ಷೇತ್ರ ಹಾಸ್ಪಿಟ್ಲು 120 ಬೆಡ್ಗಳ ಆಸ್ಪತ್ರೆ ಆಗಿದ್ದು, ಇಲ್ಲಿ ಎಲ್ಲ ಥರದ ಒಂದು ಸೇವೆಯನ್ನು ನಾವು ವೈದ್ಯಕೀಯ ಸೇವೆಯನ್ನು ನೀಡ್ತಾ ಇದ್ದೀವಿ. ಥ್ಯಾಂಕ್ ಯು.